ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ? ನೋಡಿ, ಅವತ್ತು ನಿಮಗೆ ತೋರಿಸಿದ ಟೀ ಶರ್ಟು ನೋಡಿ, ಇದು ತಗೊಬಂದಿದೆ ಟೀ ಶರ್ಟ್. ನೋಡಿ, ಅದಕ್ಕೆ ನಾನು ಹೇಳಿವ ಇದು ಚಿಕ್ಕದಾಗಿದೆ, ಉದ್ದ ಇಲ್ಲ. ನೋಡಿ, ಅದಕ್ಕೆ ನಾನು ಏನು ಮಾಡಿದೆ, ಇದು ಪ್ಯಾಂಟ್ ಬರುತ್ತಲ್ಲ ಒಂಥರ ಪ್ಲಾಜಾ ಪ್ಯಾಂಟು, ಅದನ್ನು ವೇರ್ ಮಾಡಿದ್ದೀನಿ. ಒಂದು ಸೆಕೆಂಡ್. ಅಂದರೆ ಈ ಥರ ಪ್ಯಾಂಟ್ ಮೇಲೆ ಆದರೂ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಮಿಡಿ ಥರನೇ ಇಲ್ಲ, ಈ ಥರ ಪ್ಯಾಂಟ್ ಥರ ಇದೆ ನೋಡಿ. ಸ್ವಲ್ಪ ಅಂಗಡಿಗೆ ಹೋಗಬೇಕಾಗಿತ್ತು. ನನ್ನ ಮಗನ ಪಾಪ ಟೀ ಶರ್ಟ್ಸು ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ ಮನೆಗೆ ಹಾಕ್ಕೊಳಕ್ಕೆ. ಅದಕ್ಕೇ ಟೀ ಶರ್ಟ್ಸ್ ಎಲ್ಲ ತರಬೇಕು. ಮತ್ತು ಕೆಲಸನೂ ಇದೆ ತುಂಬ. ಇವತ್ತು ಬೇರೆ ಶನಿವಾರ, ವಾರ ಬೇರೆ ಐತೆ. ಅದಕ್ಕೆ ನಾನು ಹೋಗ್ಬಿಟ್ಟು ತಂದುಬಿಟ್ಟು ನಾನು ಮತ್ತು ನಾಳೆ ಎಲ್ಲ ಓದಿಸ್ಬೇಕು. ಟೆಸ್ಟ್ಗಳು ಬೇರೆ ಸ್ಟಾರ್ಟ್ ಆಗ್ತಿದೆ, ಮತ್ತು ಆ್ಯನ್ಯುವಲ್ ಎಕ್ಸಾಮ್ ಅಲ್ವಾ, ಇನ್ನು ಟೆಸ್ಟ್ಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾನು ಬೇಗ ಹೋಗಿ ತಂದುಬಿಡ್ತೀನಿ. ಅಲ್ಲಿ ಥರ ಎಲ್ಲ ಕಲೆಕ್ಷನ್ ಇದೆ ಅಂತ ತೋರಿಸ್ತೀನಿ. ಆಯಿತು, ಟೀ ಶರ್ಟು ಜೀನ್ಸ್ ಪ್ಯಾಂಟಿಗೆಲ್ಲ ವೇರ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಜೀನ್ಸ್ ಪ್ಯಾಂಟ್ ಮೇಲೆ ನಿಮಗೆ ಇನ್ನೊಂದು ದಿವಸ ಯಾವಾಗ ನಾನು ಜೀನ್ಸ್ ಪ್ಯಾಂಟ್ ಮೇಲೆ ವೇರ್ ಮಾಡಿ ಚೆನ್ನಾಗಿರುತ್ತೆ ತೋರಿಸ್ತೀನಿ. ಇವಾಗ ಬೇಗ ಅರ್ಜೆಂಟಲ್ಲಿ ಕೆಲಸ ಬೇರೆ ಮಾಡಬೇಕು. ಬಂದುಬಿಟ್ಟು ನಾನಿನ್ನು ಎಷ್ಟೊಂದಿದೆ. ಅದಕ್ಕೆ ಅವರು ಬರೋಷ್ಟೊತ್ತಿಗೆ 12 ಗಂಟೆ ಬಂದುಬಿಡ್ತಾರೆ ಅವರು ಸ್ಕೂಲಿಂದ. ಆಮೇಲೆ ಅವರಿಗೆ ಊಟ ಅದು ಇದು ಅಂದ್ಕೊಂಡೆ ಆಗೋಗುತ್ತಾ. ಅದಕ್ಕೆ ನಾನು ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ, ಸುಮ್ಮನೆ ಸಿಂಪಲ್ಲಾಗಿ ಬೇಗ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು. ಚೆನ್ನಾಗಿದೆ ಮಾತ್ರ. ನಾನು ಟೀ ಶರ್ಟ್ ಮಾತ್ರ ಕ್ವಾಲಿಟಿ ಸೂಪರಾಗಿದೆ ಮಾತ್ರ. 199 ವರ್ತ್ ಅಲ್ವಾ. ನನಗೆ ಈ ಥರ ಮುಂದೆ ಇದು ಕೂಲಿದ್ರೇ ಒಂಥರ ಚೆಂದ, ಇಲ್ಲಾಂದರೆ ಬೋಳ ಥರ ಕಾಣ್ತಾ ಇರುತ್ತೆ ನೋಡಿ. ಈ ಥರ ಒಂದು ಪೋನಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ ಔಟ್ಫಿಟ್ಟು? ನೋಡಿ, ಶಾಪ್ ಹತ್ರ ಬಂದೆ. ಕಲೆಕ್ಷನ್ ಮಾತ್ರ ಸೂಪರಾಗಿರುತ್ತೆ ಮಾತ್ರ. ನಿಮಗೆ ನೋಡಿ, ಇದು ಪ್ರೋ ಕಿಡ್ಸ್ ಆ್ಯಂಡ್ ಮಾಮ್ಸ್ ಅಂತ ಇದೆ, ಚೆನ್ನಾಗಿದೆ ಮಾತ್ರ. ಇದು ಮೈಕೋಲೆ ಸೈಡು ಗುರುಕುಲ್ ಸ್ಕೂಲ್ ಇದೆಯಲ್ಲ, ಆ ಕಡೆ ಸೈಡ್. ನೀವು ಬೇಕಾದ್ರೆ ಫೋನ್ ನಂಬರ್ ಎಲ್ಲ ಇರುತ್ತೆ, ನಿಮಗೆ ಬೇಕಾದ್ರೆ ಫೋನ್ ಮಾಡ್ಕೊಂಡು ನೀವು ಹೋಗ್ಬೋದು. ಬೇಕಾದ್ರೆ ಈ ಕಡೆ ಸೈಡ್ ಇದ್ದೀರಾ ಅಂದರೆ, ನೀವು ಬೇಗೂರು ಸೈಡು ವಿಶ್ವಪ್ರ ಲೇಔಟ್ ಸೈಡ್ ಇದ್ದರೆ ಮಾತ್ರ ನೀವು ಅಲ್ಲಿ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಮಾತ್ರ. ಕಲೆಕ್ಷನ್ ಸೂಪರಾಗಿದೆ ಮತ್ತು ಪ್ರತಿಯೊಂದು ಇದೆ. ನೀವು ಇದಿಲ್ಲ ಅಂತ ಅನ್ನಂಗಿಲ್ಲ. ಲೆಗ್ಗಿನ್ಸಿಂದ ಹಿಡಿದು ಟಾಪ್ಸು, ಮತ್ತು ನಿಮಗೆ ಇನ್ನರ್ ವೇರ್ಸು ಪ್ರತಿಯೊಂದು ಎಲ್ಲದು ಇದೆ. ಮಕ್ಕಳು ಬಟ್ಟೆ, ದೊಡ್ಡವ್ರ ಬಟ್ಟೆ. ಆದರೆ ದೊಡ್ಡವ್ರು ಅಂದರೆ ಬಾಯ್ಸ್ ಥರ ದೊಡ್ಡವ್ರದ್ದಿಲ್ಲ, ಆದರೆ ಅದೇ ಒಂದು 40-30 ವರ್ಷ ಆದರೂ ಆ ಥರ ದೊಡ್ಡವ್ರದ್ದಿಲ್ಲ. ಮಕ್ಕಳದು ಮತ್ತು ನಾವು ಹೆಣ್ಮಕ್ಳು ದೊಡ್ಡವ್ರದ್ದು ಮಾತ್ರ ಎಲ್ಲ ಚೆನ್ನಾಗಿದೆ ಕಲೆಕ್ಷನ್ಸು. ಕಾಲೇಜಿಗೆ ಹೋಗೋರ್ದು ಪ್ರತಿಯೊಂದು ಎಲ್ಲರದು ಇದೆ. ನೀವು ಸೂಪರ್ ಕಲೆಕ್ಷನ್ ಇದೆ. ನಾನು ಡ್ರೆಸ್ ಎಲ್ಲ ತೊಗೊಂಡಿದ್ದೀನಿ ನೋಡಿ, ಒಂದ್ಸಲ ವಿಸಿಟ್ ಮಾಡಿ ನೋಡಿ. ನೋಡಿ ಫ್ರೆಂಡ್, ಇವಾಗ ಬಂದ ತಕ್ಷಣ ನೋಡಿ ಎಷ್ಟು ಪಾತ್ರೆ ಎಲ್ಲ ಇದೆ ಅಂತ. ಎಲ್ಲ ವಾಶ್ ಮಾಡಬೇಕು, ಫುಲ್ಲು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಫುಲ್ ಸುಸ್ತಾಗ್ಬಿಟ್ಟಿದೆ ನನಗೆ. ಒಂಚೂರು ಏನಾದರೂ ಊಟ ಮಾಡಿಸ್ತೀನಿ. ನನ್ನ ಮಕ್ಕಳೆಲ್ಲ ಬಂದಿದ್ದಾರೆ ನೋಡಿ, ಬಂದರೆ ಇಬ್ಬರು ಟಿ ವಿ ನೋಡ್ತಾ ಇದ್ದಾರೆ. ಅದಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಬಂದರೆ ಎಷ್ಟು ಬಿಸಿಲು ಅಂದರೆ ಯಪ್ಪ ದೇವರೇ. ಇವಾಗ ಸ್ವಲ್ಪ ಏನಾರ ಊಟ ಮಾಡಿಬಿಟ್ಟು ಎಲ್ಲ ಪಟ ಅಂತ ಎಷ್ಟು ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ, ಓಕೆನಾ? ಫೈನಲಿ ಫುಲ್ಲು ಕೆಲಸ ಆಗೋಯ್ತು. ಅಪ್ಪ, ಇದು ಮಾಡೋಷ್ಟೊತ್ತಿಗೆ ಎಷ್ಟು ಸಾಕಾಗೋಯ್ತು ಅಂದರೆ, ಅಡುಗೆ ಮಾಡೋದೇನೋ ಮಾಡಿಬಿಡ್ಬೋದು, ಪಾತ್ರೆ ಏನು ಎಷ್ಟು ಗಲೀಜಾಗುತ್ತೆ. ಅದು ತೊಳೆಯೋದೈತಲ್ಲ ನಿಂತ್ಕೊಂಡು, ಅಮ್ಮ ಸಾಕಾಗೋಯ್ತು ನನಗೆ ಮಾತ್ರ. ಆಮೇಲೆ ಸ್ವಲ್ಪ ತಲೆಗೆ ಮೊಸರು ಹಚ್ಕೊಳ್ಳೋಣ, ಬರೀ ಡ್ರೈ ಇತ್ತಲ್ಲ. ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿದ್ದೆ, ಇನ್ನು ಶನಿವಾರ ಸಂಜೆ ಅಲ್ವಾ, ಹಂಗೆ ಇದ್ದೆ. ಏನು ಎಣ್ಣೆನೇ ಹಚ್ಕೊಂಡಿಲ್ಲ, ಒಂಥರ ಅದು ಶಾಂಪು ಸ್ನಾನ ಮಾಡೋಕೆ ಒಂಥರ ಅನ್ಸ್ಬಿಡುತ್ತೆ ತಲೆಗೆ ಅಂದ್ಬಿಟ್ಟು ನಾನು ಒಂಚೂರು ಮೊಸರು ಹಚ್ಕೊಳೋಣ ತಲೆಗೆ ಅಂದ್ಕೊಂಡು. ಇದನ್ನು ನಾನು ಕಾಪಿ ಸೋಸೋದು ಬರುತ್ತಲ್ಲ, ನೀವು ಅದರೊಳಗಡೆ ನೀವು ಸೋರು ಹಾಕೊಳ್ಳಿ. ಆವಾಗ ಏನಾಗುತ್ತೆ, ಮೊಸರು ನೀರಿಂದೆಲ್ಲ ಕೆಳಗೆ ಬಂದಿರುತ್ತಲ್ವ, ಅವಾಗ ಒಂಥರ ಕ್ರೀಮ್ ಥರ ಇರುತ್ತೆ, ಅವಾಗ ಚೆನ್ನಾಗಿರುತ್ತೆ ತಲೆಗೆ ಹಚ್ಕೊಳಕ್ಕೆ ಅಂತ ನೋಡಿ. ಅದಕ್ಕೊಂದು ಮೊಟ್ಟೆ ಹಾಕ್ಕೊಳ್ಳಿ, ನಿಂಬೆಹಣ್ಣು ಹಾಕ್ಕೊಳ್ಳಿ, ನಾನು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ. ಯಾಕೆಂದರೆ ನಿಂಬೆಹಣ್ಣು ಆದರೆ ಇರಲಿಲ್ಲ, ಖಾಲಿ ಆಗಿತ್ತು. ಒಂದು ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕ್ಕೊಳ್ಳಿ. ಹಾಕೊಬಿಟ್ಟು ಕ್ಲೀನಾಗಿ ಬೀಟ್ ಮಾಡೋದಿರುತ್ತಲ್ಲ, ಚೆನ್ನಾಗಿ ಸಣ್ಣಕ್ಕೆ ಬೀಟ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರ್ತದೆ, ಕ್ರೀಮಿ ಥರ ಆಗುತ್ತೆ. ಫುಲ್ಲು ಬೀಟ್ ಮಾಡಬೇಕು, ಸುಮ್ಮನೆ ಹಂಗೆ ಹಚ್ಕೋಬೇಡಿ, ಬೀಟ್ ಮಾಡ್ಕೊಳ್ಳಿ. ಇವಾಗ ಫಸ್ಟು ಸಿಕ್ ಬಿಡಿಸ್ಕೊಳ್ಳಿ. ಯಾಕೆಂದರೆ ಸಿಕ್ ಬಿಡಿಸ್ಕೊಂಡ್ರೆ ನಮಗೆ ಹಚ್ಕೊಳಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಚ್ಕೋಬೇಕಾದ್ರೆ ಎಲ್ಲ ಹಂಗಂಗೆ ಕೂದಲು ಕೈಗೆ ಅಂಟ್ಕೊಬಿಡುತ್ತೆ. ಅದಕ್ಕೆ ಫಸ್ಟು ಸಿಕ್ ಬಿಡಿಸ್ಕೊಂಡು ಆಮೇಲೆ ನಾವು ಕ್ಲೀನಾಗಿ ಬಗೆ ಮಾಡಿ ಹಂಗೆ ಬರುತ್ತಲ್ಲ ಕೈಯಲ್ಲಿ, ನೀವು ಈ ಥರ ಹಿಂಗೆ ಸೈಡ್ ಮಾಡ್ಕೊಂಡು ಕ್ಲೀನಾಗಿ ಹಚ್ಕೊಳ್ಳಿ. ನಂತರ ನಿಂಬೆಹಣ್ಣು ಹಾಕೊಂಡು ಹಚ್ಕೊಳ್ಳೋದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಡ್ಯಾಂಡ್ರಫ್ ಆಗಲಿ ಪ್ರತಿಯೊಂದು ಏನಾದರೂ ಈಚಿಂಗ್ ಪ್ರಾಬ್ಲಮ್ ಇದ್ದರೆ ಎಲ್ಲದು ಹೋಗುತ್ತೆ. ಅದಕ್ಕೋಸ್ಕರ ನಾನು ಹಂಗೇ ಮೊಸರು ಮತ್ತು ಇದು ಮೊಟ್ಟೆ, ಒಂದು ಸ್ವಲ್ಪ ಕೊಬ್ಬರಿ ಹಚ್ಕೊಂಡಿದ್ದೀನಿ. ಮೊಸರು ಹುಳಿ ಆಗಿಬಿಟ್ಟಿತ್ತು, ಅದೇ ಇರಲಿ. ಹುಳಿ ಮೊಸರು ಹಚ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಕೂದಲೆಲ್ಲ ಡ್ಯಾಂಡ್ರಫ್ ಏನಾರ ಇದ್ರೂ ಸ್ಕೂಲು ಮತ್ತು ಸಿಲ್ಕಿ ಥರ ಆಗುತ್ತೆ. ನೀವು ಈ ಥರ ಒಂದ್ಸಲ ಹಚ್ಕೊಂಡು ನೋಡಿ ಮಾತ್ರ ಎಷ್ಟು ಸಾಫ್ಟ್ ಇರುತ್ತೆ ಅಂತಂದರೆ. ನಾನು ಒನ್ ಅವರ್ ಆದರೂ ಪರವಾಗಿಲ್ಲ, 1 ಅವರ್ ಆದಮೇಲೆ ನಾನು ಸ್ನಾನ ಮಾಡ್ಕೊತೀನಿ. ಹಂಗೆ ಕೊಬ್ಬರನ್ನೆಲ್ಲ ಫುಲ್ಲು ಯಾಕೋ ಗೊತ್ತಿಲ್ಲ, ದಿನ ಸ್ನಾನ ಮಾಡ್ತಿರ್ತೀವಲ್ಲ, ಕೈ ಕಾಲೆಲ್ಲ ಉರಿತಾ ಇರುತ್ತೆ, ಸೋಪಿಂದಕ್ಕೋ ಏನೋ ಗೊತ್ತಿಲ್ಲ. ಅದಕ್ಕೆ ನಾನು ಕೊಬ್ಬರನ್ನ ಚೆನ್ನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಇವಾಗೆಲ್ಲ ಕೆಲಸ ಮಾಡೋಷ್ಟಕ್ಕೆ ಸರಿ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಕ್ಲೀನಾಗಿ ಕೈ ಕಾಲಿಗೆಲ್ಲ ಹಚ್ಕೊಂಡೆ. ಕೈ ಕಾಲಿಗೆ ಮುಖಕ್ಕೆ ಎಲ್ಲದಕ್ಕೂ ಕೊಬ್ಬರನ್ನ ಹಚ್ಕೊಂಡಿದ್ರೆ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ ಸ್ಕಿನ್ನು. ಅದಕ್ಕೆ ಸ್ವಲ್ಪ ಮ್ಯಾಟೆಲ್ಲ ಫುಲ್ಲು ಧೂಳಾಗೋಗ್ಬಿಟ್ಟಿತ್ತು ನೋಡಿ.
ಎಷ್ಟು ಅಂಟ್ಕೊಂಡ್ಬಿಟ್ಟಿದೆ ಗೊತ್ತೇ ಆಗೋದಿಲ್ಲ ಒಳಗಡೆ ಧೂಳಿದೆ ಅಂತಲೂ. ಅದಕ್ಕೆ ಬಟ್ಟೆ ಬ್ರಷ್ ಬರುತ್ತಲ್ಲ ಅದರೊಳಗೆ ನಾನು ಕ್ಲೀನಾಗಿ ಎಲ್ಲ ಇದು ಮಾಡ್ಕೊತಾ ಇದ್ದೀನಿ. ಬಟ್ಟೆ ಬ್ರಷಲ್ಲಿ ನಿಮ್ಮ ಹತ್ರ ಇಲ್ಲ ಅಂದರೆ ಬ್ರಷ್ ಏನಾರು ಇದ್ರೆ ಮಾಡ್ಕೊತಾನೆ. ಬಟ್ಟೆ ಬ್ರಷಲ್ಲಿ ಒಂದಕ್ಕೆ ಅದಕ್ಕೆ ಡ್ರೈ ಇರುತ್ತಲ್ಲ ಅದನ್ನ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಕೂದಲು ಅಂಟ್ಕೊಂಡಿದೆ ಅಂತ. ಅದು ಗೊತ್ತೇ ಆಗೋದಿಲ್ಲ. ಅಯ್ಯಪ್ಪ ಎಲ್ಲ ಆಯಿತು, ಫುಲ್ಲು ಕ್ಲೀನಾಗಿ ಮನೆಯೆಲ್ಲ ಒರೆಸಿ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಗೋಯ್ತು ಗೊತ್ತಾ? 5 ಗಂಟೆ ಆಗೋಯ್ತು. ನಾನು ಸ್ನಾನ ಮಾಡಿ ದೇವ್ರ ಪಾತ್ರೆ ಎಲ್ಲ ಬೆಳಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ 7 ಗಂಟೆ 7:15 ಆಗೋಗುತ್ತೆ. ಆಮೇಲೆ ಅಡುಗೆ ಬೇರೆ ಮಾಡಬೇಕು ನೋಡಿ. ಅಪ್ಪ ಆದರೂ ಎಷ್ಟು ಬಿಸಿಲಿದೆ ಗೊತ್ತಾ? 4:45 5 ಗಂಟೆ ಆಗಿ ಬಂದಿದೆ. ಬಟ್ಟೆ ಎಲ್ಲ ಒಗೆದು ಒಣಗಾಕಿದ್ದೀನಿ. ಎಷ್ಟು ಬಿಸಿಲಿತ್ತು ಅಂದರೆ ಒಂಥರ ಇದ್ರದಲ್ವಾ, ಸಂಜೆದು ಬಿಸಿಲಲ್ವ, ಚೆನ್ನಾಗಿರುತ್ತೆ ಒಂಥರ. ನೋಡಿ ಎಲ್ಲ ಮನೆಯೆಲ್ಲ ಒಡ್ಸ್ಕೊಂಬಂದು ಫ್ಯಾನೆಲ್ಲ ಹಾಕಿದ್ದೀನಿ, ಎಲ್ಲ ಆಫ್ ಮಾಡ್ಕೊಂಡು ಬರ್ತಾಯಿದ್ದೆ. ಮನೆಯೆಲ್ಲ ಒರೆಸಿಸೋದಕ್ಕೆ ಏನೋ ಒಂಥರ ಖುಷಿ. ಬೇಕಾದ್ರೆ ನಾನು ಸ್ನಾನ ಮಾಡೋದು ಲೇಟ್ ಆದರೂ ಪರವಾಗಿಲ್ಲ, ನನಗೆ ಮನೆ ಫಸ್ಟು ಕ್ಲೀನಾಗಿರಬೇಕು. ಎಲ್ಲ ಆಯಿತು, ಸ್ನಾನ ಎಲ್ಲ ಮಾಡ್ಕೊಂಬಂದು ದೇವ್ರ ಪಾತ್ರೆ ಎಲ್ಲ ಬೆಳ್ಕೊಂಡು ಎಲ್ಲ ಕ್ಲೀನಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಪ್ರತಿಯೊಂದನ್ನು ಎಲ್ಲ ರೆಡಿ ಮಾಡ್ಕೊಂಡು, ದಿನ ನಿಮ್ಗೆ ಅದನ್ನೇ ತೋರಿಸ್ತೀರ ಬೇಜಾರಾಗುತ್ತಲ್ವ. ಅದಕ್ಕೆ ನಾನು ದೇವ್ರ ಪಾತ್ರೆ ಎಲ್ಲ ಬೆಳ್ಕೊಂಬಂದು ಎಲ್ಲದೂ ರೆಡಿ ಮಾಡ್ಕೊಂಡು ಇವಾಗ ಹೂವು ಮುಡಿಸ್ಕೊತಾ ಇದ್ದೀನಿ. ಆವಾಗ ಅದಕ್ಕೆ ಅಲ್ಲಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಮಾಡಿಕೊಂಡೆ. ಅದನ್ನೆಲ್ಲ ಮಾಡೋಷ್ಟೊತ್ತಿಗೆ ಎಷ್ಟೊತ್ತು ನಿಮಗೆ ಗೊತ್ತಲ್ವಾ? ಎಲ್ಲ ದೇವ್ರ ಪಾತ್ರೆ ನಾನು ಶನಿವಾರ ಯಾವಾಗಲೂ ಎಲ್ಲ ದೇವ್ರ ಪಾತ್ರೆನ ತೊಳ್ಕೊತೀರಲ್ವ. ಅದಕ್ಕೆ ನಾನು ಎಲ್ಲ ತೊಳ್ಕೊಬಿಟ್ಟು ಕ್ಲೀನಾಗಿ ಎಲ್ಲ ಅದನ್ನು ಒಡ್ಸ್ಕೊಂಡು ನಾನು ಇವಾಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಹೂವು ತೊಗೊಬಂದಿದ್ದೆ. ಹೋಗಿ ಹೂವನೇ ಇರಲಿಲ್ಲ, ಶನಿವಾರ ಪೂಜೆ ಮಾಡಲಿಲ್ಲ. ಬೆಳಗ್ಗೆ ಆಗಲಿಲ್ಲ, ನನಗೆ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಬೆಳಗ್ಗೆನೂ ಮಾಡೋಕ್ಕಾಗಲಿಲ್ಲ. ನಿನ್ನೆ ಎಲ್ಲ ವ್ಯಾಲೆಂಟೈನ್ಸ್ ಡೇ ದಿವಸ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ನಲ್ಲ, ಕ್ಲೀನ್ ಮಾಡ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಬೆಳಗ್ಗೆ ಎಚ್ಚರಿಕೆನೇ ಆಗಿರಲಿಲ್ಲ. ಅದಕ್ಕೆ ಬಿಡು, ಅವನ್ನೆಲ್ಲ ಪಾತ್ರೆನೂ ಇದ್ವು, ಸ್ವಲ್ಪ ರಾತ್ರಿನೇ ತೊಳೆದಿದ್ದೆ, ಆದರೆ ಸ್ವಲ್ಪ ಇತ್ತು, ತೊಳ್ಕೊಳ್ಳೋಣ ಬಿಡು ಅಂದ್ಬಿಟ್ಟು ಅಂಗಡಿಗೆಲ್ಲ ಹೋಗ್ಬಿಟ್ಟು ಬಂದೆ. ನೋಡಿ ಇವಾಗ ಎಲ್ಲ ಆಯಿತು, ದೀಪ ಹಚ್ತಾ ಇದ್ದೀನಿ. ಹಾಗೇನೆ ಮಂಗಳಾರತಿನೂ ಮಾಡ್ಕೊತಿದ್ದೀನಿ. ಇದನ್ನು ಸಾಂಬ್ರಾಣಿ ಹಾಕೋದ್ರಿಂದ ನನಗೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ? ಮನೇಲೆಲ್ಲ ಧೂಪ ಹಾಕಿರ್ತೀನಲ್ಲ, ಒಂಥರ ಏನೋ ಪಾಸಿಟಿವ್ ಥರ ಇರುತ್ತೆ. ಚಿಕ್ಕದಾಗಿ ಹಂಗೆ ರಂಗೋಲಿ ಬಿಡಿಸ್ಬಿಟ್ಟು ನನಗೆ ರಂಗೋಲಿ ಅಷ್ಟಾಗಿ ಬರೋದಿಲ್ಲ. ಸಿಂಪಲ್ ಹಂಗಂಗೆ ಫ್ಲವರ್ ಥರದ್ದು ಹಂಗೆ ಚುಕ್ಕಿ ರಂಗೋಲಿ ಅಂತೂ ನಂಗೆ ಬರೋದೇ ಇಲ್ಲ ಮೊದಲಾಗಿ. ನಾನು ಧೂಪ ಹಾಕ್ಬಿಟ್ಟು ನಾನು ದೇವ್ರ ಹತ್ರ ಕೂತ್ಕೊಂಡು ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಂಡು ಯಪ್ಪ ಸಮಾಧಾನ ಆಗೋಯ್ತು ನನಗೆ. ದೇವ್ರ ಪೂಜೆ ಮಾಡಿಬಿಟ್ರೆ ಏನೋ ಒಂಥರ ಖುಷಿ. ನನಗೆ ಎಷ್ಟೇ ಕೆಲಸ ನನಗೇನು ನನಗೆ ಇದೆ ಅನ್ಸೋದಿಲ್ಲ. ದೀಪ ಎಲ್ಲ ಹಚ್ಚಿ ಮನೆ ಫಸ್ಟ್ ಕ್ಲೀನ್ ಮಾಡ್ಕೊಬಿಟ್ರೆ ನನಗೆ ಅದೇ ಒಂಥರ ಖುಷಿ. ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಆಯ್ತಲ್ಲ ಇವತ್ತಿನ ದಿವಸ ಅಂದ್ಬಿಟ್ಟು ನನಗೆ. ಪೂಜೆ ಎಲ್ಲ ಮಾಡಿಬಿಟ್ರೆ ಎಷ್ಟು ಸಮಾಧಾನ ಅನಿಸುತ್ತೆ ಗೊತ್ತಾ? ಮೈಂಡ್ ಫುಲ್ ಫ್ರೆಶ್ ಅನಿಸುತ್ತೆ. ಒಂಚೂರು ಹಾಲು ಕುಡಿಯೋಣ ಅಂದ್ಬಿಟ್ಟು ನಾನು ಕಾಫಿ ಟೀ ಎಲ್ಲ ಕುಡಿಯೋದಿಲ್ಲ. ಯಾಕೋ ಕುಡಿದ್ಬಿಟ್ರೆ ನನಗೆ ಆಗೋದೇ ಇಲ್ಲ. ಕಾಫಿ ಟೀ ಕುಡಿದ್ರೆ ಯಾಕೋ ಗೊತ್ತಿರೋ ನನಗೆ. ಅದಕ್ಕೆ ಸ್ವಲ್ಪ ತುಂಬ ಬಿಸಿ ಹಾಲು ಕುಡಿತೀನಿ. ನನಗೆ ಅವಾಗ ಸ್ವಲ್ಪ ಒಂಥರ ರಿಲೀಫ್ ಅನಿಸುತ್ತೆ. ಇವಾಗ ಎಲ್ಲ ಆಯಿತು. ಒಂಚೂರು ಸಾಂಬಾರು ಮಾಡಬೇಕು, ಅಡುಗೆ ಏನಾದರೂ. ಅದಕ್ಕೆ ಪಾಲಾಕಿದ್ದು ಒಂಚೂರು ಸ್ವಾದಾಗಿ ಸಾಂಬಾರು ಥರ ಮಾಡಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂಚೂರು ಹಾಲು ಕಾಯಿಸ್ಕೊಂಡು ಕುಡಿತೀನಿ. ಮಾಡಿ ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ಇರುತ್ತೆ. ಅಡುಗೆ ಮನೇಲಿ ನಿಂತ್ಕೊಬಿಟ್ರೆ ಅದಂತೂ ಮುಗಿಯೋದೇ ಇಲ್ಲ ಕೆಲಸ. ಅಲ್ಲೇ ಇನ್ನೂ ಕೆಲಸ ಅಲ್ಲಲ್ಲೇ ಇರ್ತಾ ಇರುತ್ತೆ. ಹಿಂಗೆ ಮಾಡಬೇಕು ಅನಿಸ್ತಾ ಇರುತ್ತೆ. ಎಷ್ಟು ಪಾತ್ರೆ ಎಲ್ಲ ತೊಳೆದಿದ್ದೀನಿ, ಆದರೂ ಎಷ್ಟೊಂದು ಪಾತ್ರೆ. ಹೆಣ್ಮಕ್ಳು ಅಂದಮೇಲೆ ಇದ್ದಿದ್ದೆ ಮಾಡ್ತಾನೇ ಇರಬೇಕು ಕೆಲಸ. ಅಲ್ಲಲ್ಲೇ ಕೆಲಸಗಳನ್ನ ಚಿಕ್ಕ ಕೆಲಸ ಅಲ್ಲಲ್ಲೇ ಮಾಡ್ಕೊಬಿಡ್ಬೇಕು. ಇಲ್ಲಾಂದರೆ ಮತ್ತೆ ತುಂಬ ಕೆಲಸ ಆಗುತ್ತೆ. ಅದಕ್ಕೆ ನಾನು ಚಿಕ್ಕದಿದ್ದರೆ ಅಲ್ಲಲ್ಲೇ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಏನು ಕೆಲಸ ಇರೋಲ್ಲ ಅಷ್ಟಾಗಿ. ಅದಕ್ಕೆ ಅವಾಗ ಮನೇನೂ ಅಡುಗೆ ಮನೆ ಫುಲ್ಲು ಕ್ಲೀನಾಗಿರುತ್ತೆ. ಅವಾಗ ಏನು ಅನಿಸಲ್ಲ. ಇವಾಗ ಮಕ್ಳಿಗೆ ಹಾಲು ಕುಡಿದ್ರಲ್ಲ ಅದು ಲೋಟಗಳು, ಮತ್ತು ಇವಾಗ ಅಡುಗೆ ಮಾಡ್ತೀನಲ್ಲ ಅದ್ರದ್ದು ಅಷ್ಟೇ ಇರುತ್ತೆ.
ಬಿಸಿ ಬಿಸಿದು ಕುಡಿತಾ ಇದ್ರೆ ಒಂದ್ಸಲ ರಿಲೀಫ್ ಅನಿಸುತ್ತೆ. ಹಾಲು ಕುಡಿದ್ಬಿಟ್ಟು ಅಡುಗೆ ಮಾಡಬೇಕು ಫಸ್ಟ್ ಬೇಗ ಬೇಗ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುಡಿತೀನಿ. ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಲು ಕುಡಿದ್ಬಿಟ್ಟು ನನಗೂ ಫ್ರೀ ಬೇಕಲ್ವ, ಒಂದು 5 ನಿಮಿಷ 10 ನಿಮಿಷ ಕುತ್ಕೊಂಡಿರ್ತೀನಿ. ಬೆಳಗ್ಗೆಯಿಂದ ಮಧ್ಯಾಹ್ನ ಬಂದನಲ್ಲ ಅಲ್ಲಿ ಅಂಗಡಿಯಿಂದ, ಅವಾಗಿನ ನಿಂತ್ಕೊಂಡು ಕೆಲಸ ಮಾಡಿದವಳು, ಪಾತ್ರೆ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಪೂಜೆ ಎಲ್ಲ ಮಾಡ್ಕೊಳೋಷ್ಟೊತ್ತಿಗೆ 7 ಗಂಟೆ 7:15 ಆಗೋಯ್ತು. ಇನ್ನು ಮಾಮೂಲಿ ಮತ್ತೆ ರುಟೀನು ಅಡುಗೆ ಮಾಡಬೇಕು, ಮತ್ತು ಮಕ್ಕಳಿಗೆಲ್ಲ ಊಟ ಮಾಡಿಸ್ಬೇಕು, ಮತ್ತೆ ಪಾತ್ರೆ ಇದ್ದರೆ ತೊಳಿಬೇಕು. ಯಾರಪ್ಪ ಕಂಡು ಅಡುಗೆ ಮಾಡೋದು ತೊಳೆಯೋದು, ಬರೀ ಅಡುಗೆ ಮಾಡೋದು ತೊಳೆಯೋದು, ನಂಗೆ ಸಾಕಾಗೋಗಿದೆ ನನಗೆ. ಆಮೇಲೆ ಬೆಳಗ್ಗೆ ತಿಂಡಿ ಏನು ಮಾಡೋದು, ಅಯ್ಯೋ. ಅದಕ್ಕೆ ಪಾಲಕ್ ಸೊಪ್ಪಿತ್ತು, ಪಾಲಕ್ ಸೊಪ್ಪು ತೊಗೊಬಂದಿದ್ದೆ. ಅದಕ್ಕೆ ಮೊಸಪ್ಪು ಥರ ಸಾರು ಮಾಡಿಬಿಡೋಣ, ಇನ್ನೇನು ಮಾಡೋಣ ಸಾರು ಅಂದ್ಬಿಟ್ಟು ನಾನು ಈರುಳ್ಳಿ ಟೊಮೊಟೊನ ಕುಯ್ಕೊತಾ ಇದ್ದೀನಿ. ಮೊಸಪ್ಪು ಸಾರು ಚೆನ್ನಾಗಿರುತ್ತೆ, ನನಗೆ ಇಷ್ಟ. ಅದೊಂಥರ ನನಗೆ ಮೊಸಪ್ಪು ಸಾರು ಮತ್ತು ಈ ಥರ ಸಾರುಗಳಂದರೆ ತುಂಬ ಇಷ್ಟ ನನಗೆ. ಆದರೆ ಒಂದು ಹೆಸ್ರು ಹುಳಿ ಸಾರು ಅಂದರೆ ನನಗೆ ಇಷ್ಟನೇ ಆಗೋದಿಲ್ಲ. ಹುಳ್ಳಿಕಾಳು ಮೊಳಕೆ ಕಟ್ಟರು ಅಷ್ಟು ಅದು ಬಸ್ಸಾರು ಇಷ್ಟ ನನಗೆ. ಆಮೇಲೆ ನನಗೆ ಬಸ್ಸಾರು ಅಂದರೆ ಏನೋ ಒಂಥರ 2 ದಿವಸ ಇಟ್ಕೊಂಡು ತಿಂದ್ರೂ ಸಾರು ನನಗೇನು ಅನಿಸೋದಿಲ್ಲ. ಈ ಮೊಸಪ್ಪು ಸಾರು ಅಷ್ಟೇ, ಏನೂ ಆಗೋಲ್ಲ. ಕಡೆ ಕಾಯೆಲ್ಲ ಹಾಕಿರಲ್ವಲ್ಲ ನಾವು, ಅದಕ್ಕೆ ಚೆನ್ನಾಗಿರುತ್ತೆ ನೋಡಿ. ನಾನು ತೊಗರಿಬೇಳೆ ಮತ್ತು ಹೆಸ್ರುಬೇಳೆ ಮತ್ತು ಮೈಸೂರು ಬೇಳೆ ಇವು 3 ಹಾಕಿ ಸಾರು ಮಾಡೋದ್ರಿಂದ ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಬೇಳೆ ಸಾರು ಮಾಡ್ತೀರಲ್ಲ, ಅದಕ್ಕೂ ನೀವು ಈ 3 ಬೇಳೆ ಹಾಕ್ಕೊಳ್ಳಿ. ಮೊಸಪ್ಪು ಸಾರಿಗಾದರೂ ಅಷ್ಟೇ ಈ 3 ಬೇಳೆ ಹಾಕೊಂಡು ಮಾಡಿ, ಎಷ್ಟು ಚೆನ್ನಾಗಿರುತ್ತೆ. ಟೇಸ್ಟೇ ಒಂಥರ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ನೋಡಿ. ನಾನು ಎಲ್ಲ ತೊಳ್ಕೊಬಿಟ್ಟು ನಾನು ವಾಶ್ ಮಾಡ್ಕೊಂಡು, ಇದಕ್ಕೆ ಏನಿಲ್ಲ ಮಾಮೂಲಿ ಬೇಳೆ ಸಾರಿಗೆ ಹಿಂಗೆ ಸೇಮ್ ಹಾಕ್ತೀನಿ, ಆದರೆ ಪಾಲಕ್ ಒಂದು ಹಾಕಲ್ಲ ಅಷ್ಟೇ. ಇದು ಪಾಲಕ್ ಮೊಸಪ್ಪು ಸಾರಿಗೆ ಇದು ಬೇಳೆ ಸಾರು ಥರ ಇದಕ್ಕೆ ಪಾಲಕ್ ಒಂದು ಸೇರಿಸ್ಕೊತೀನಿ ಅಷ್ಟೇ. ಚೆನ್ನಾಗಿತ್ತು, ಎಳೆದಿತ್ತು. 10 ರೂಪಾಯಿ ಕಟ್ಟು ಎಷ್ಟು ಚೆನ್ನಾಗಿ. ಒಂದೊಂದ್ಸಲಿ ಈ ಬಿಸಿಲಲ್ಲಿ ಎಲ್ಲಿರುತ್ತೆ ಎಲ್ಲ ಸತ್ತೋಗೋ ಥರ ಆಗ್ಬಿಟ್ಟಿರುತ್ತೆ. ನಾನು ಅದಕ್ಕೆ ಸೋಸ್ಬಿಟ್ಟೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಸ್ವಲ್ಪ ಚೆನ್ನಾಗಿತ್ತು. ಈ ಬಿಸಿಲಿಗೆ ಎಷ್ಟು ಸೆಕೆಗೂ ಅದಕ್ಕೂ ಬತ್ತೆ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಸಣ್ಣ ಕುದಿಸ್ಕೊಂಡು ಫಸ್ಟ್ ವಾಶ್ ಮಾಡ್ಕೊಳ್ಳಿ. ತುಂಬ ಚಿಕ್ಕ ಮಣ್ಣಿರುತ್ತೆ, ಅದಕ್ಕೆ ನೋಡಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಉದುರಿಸ್ಕೊಂಡು ಅದಕ್ಕೆ ಜೀರಿಗೆ, ಅರಿಶಿನ ಪುಡಿ, ಆಮೇಲೆ ಮಾಮೂಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಬೇಳೆ ಇಷ್ಟೇ ಚೆನ್ನಾಗಿ ಕೂಗಿಸ್ಕೊಳ್ಳಿ. ಒಂದು 4-5 ವಿಸಿಲ್ ಆದರೆ ಸಾಕು. ಒಂದು 4-5 ವಿಸಿಲ್ ಹೊಡ್ಸ್ಕೊಳ್ಳಿ. ಅಂದರೆ ಚೆನ್ನಾಗೆ ಇದಾಗೋಗಿರುತ್ತೆ, ಮಸ್ಕೊಂಡಿರುತ್ತಲ್ವ. ಅವಾಗ ನೀವು ಇದೇ ಇರೋಲ್ಲ, ಸೌಟಲ್ಲಿ ನೀವು ಹಿಂಗೆ ಅನ್ಕೊಬಿಡ್ಬೋದು. ಇಲ್ಲ ಅಂದರೆ ನಾವು 2-3 ಹೊಡ್ಸಿದ್ರೆ ಟೊಮೊಟೊ ಈರುಳ್ಳಿ ಎಲ್ಲ ಹಂಗಂಗೆ ಇದ್ಬಿಡುತ್ತೆ. ಅದಕ್ಕೆ ಒಂದು 4-5 ಹೊಡ್ಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಅಂದರೆ ಮಾತ್ರ. ಪಾಲಕ್ ಸೊಪ್ಪು ಒಂಥರ ಚೆಂದ. ಇದಕ್ಕೆ ನೀವು ಬೇಕಾದ್ರೆ ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕೋಬೋದು, ಎಷ್ಟು ಚೆನ್ನಾಗಿರ್ಬೋದು. ಮೆಂತ್ಯ ಸೊಪ್ಪನ್ನ ಹಾಕೋಣ ಅಂದ್ಕೊಂಡಿದ್ದೆ, ಮರ್ತೋಗ್ಬಿಟ್ಟಿದ್ದೆ ನಾನು. ಮೆಂತ್ಯ ಸೊಪ್ಪು ತೊಗೊಬಂದಿದ್ದೆ, ಮರ್ತೋಗ್ಬಿಟ್ಟಿದ್ದೀನಿ ನೋಡಿ. ಇವಾಗ ನಿಮಗೆ ಹೇಳ್ಬೇಕಾಗಿ ಜ್ಞಾಪನ ಬಂದಿದೆ. ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ, ಅಂದರೆ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕ್ಬೇಡಿ, ಕೈ ಆಗುತ್ತೆ. 1 ಹಿಡಿಯಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಮಾತ್ರ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದನ್ನು ಪಪ್ಪು ಥರ ಮಾಡ್ಕೋಬೋದು. ಅಂದರೆ ನೀವು ಸ್ವಲ್ಪ ನೀರು ಹಾಕೋದು ಬೇಡ, ನೀವು ಖಾರದ ಪುಡಿ ಬದಲು ಮೆಣಸಿನ್ಕಾಯಿ ಹಾಕೊಳ್ಳಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಆವಾಗ ಪಪ್ಪು ಥರ ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಚಪಾತಿಗೆ ಅದಕ್ಕೆ ನೀವು ಒಗ್ಗರಣೆನ ನೀವು ಬೆಣ್ಣೆಲಿ ಕೊಡಿ, ಚೆನ್ನಾಗಿರುತ್ತೆ ಮಾತ್ರ. ಒಂಥರ ಹೋಟ್ಲ ಸ್ಟೈಲಾಗಿ ಕೊಡ್ತಾರಲ್ಲ ನಿಮಗೆ, ಪಾಲಕ್ ದಾಲ್ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರಲ್ಲ, ಆ ಥರ ಚೆನ್ನಾಗಿರುತ್ತೆ. ನಾನು ಇದು ಮುದ್ದೆಗಲ್ವ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತೀನಿ. ಮಾಮೂಲಿ ಒಗ್ಗರಣೆ ಹಾಕ್ಕೊಂಡು ನಾನು ಮೆಣಸಿನ್ಕಾಯಿ ಹಾಕೋದಿಲ್ಲ. ಮೆಣಸಿನ್ಕಾಯಿ ಹಾಕೊಂಡ್ರೆ ಎದೆ ಉರಿಯುತ್ತೆ ಅಂದ್ಬಿಟ್ಟು ನಾನು ಖಾರದ ಪುಡಿ ಒಂದು 2 ಸ್ಪೂನ್ ಹಾಕೊಂಡು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಅದನ್ನು ಲಾಸ್ಟಿಗೆ ಹುಯ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಹುಣಸೆ ಹುಳಿ ಹುಣಸೆ ಹುಳಿ ಬಿಡ್ಕೋಬೋದು. ನಾನು ಈ ಹುಳಿ ಟೊಮೆಟೊನ ಹಾಕ್ಕೊಂಡಿದ್ನಲ್ಲ 2, ಅದಕ್ಕೆ ಹುಣಸೆ ಬೇಡ ಆಗಿದ್ದೀನಿ. ಇನ್ನು ನೀವು ಸಿಹಿ ಟೊಮೆಟೊನ ಹಾಕೊಂಡ್ರೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ನೆನೆ ಹಾಕ್ಬಿಟ್ಟು ಅದು ಹುಳಿ ಹಿಂಡ್ಕೊಳ್ಳಿ, ಚೆನ್ನಾಗಿರುತ್ತೆ ಮಾತ್ರ. ಹುಳಿ ಖಾರ ಇದ್ರೇ ಚೆಂದ ಸಾಂಬಾರು ತಿನ್ನೋಕೆ. ಇವಾಗಂತೂ ಏನಾದರೂ ಹುಷಾರಿಲ್ಲ ಅಂದ್ರೇ ಏನು ಬಾಯಿಗೆ ಸೆಪ್ಪೆ ಅನಿಸ್ತಾ ಇದ್ರೇ ತಿನ್ನೋಕೆ ಚೆನ್ನಾಗಿರುತ್ತೆ, ಖಾರ ಇರಬೇಕು ನೋಡಿ. ಎಲ್ಲ ಆಯಿತು, ಹಪ್ಳನೂ ಮಾಡಿಟ್ಕೊಂಡೆ, ಮುದ್ದೆಗೆ ಇಟ್ಟಿದ್ದೆ ಈ ಕಡೆ ಸೈಡು. ಮುದ್ದೆನೇ ತಿರ್ಕೊಂಡು ಇವಾಗ ಬಿಸಿ ಮುದ್ದೆ, ನನ್ನ ಮಕ್ಳಿಗೆ ಟೈಮ್ ಆಗೋಗಿತ್ತು 8:15, ಅದಕ್ಕೆ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿಸ್ಬಿಡೋಣ ಅಂದ್ಬಿಟ್ಟು ನಾನು ಕರೆದೆ. ಅವ್ರು ಆಟಾಡೋಕೆ ಹೋಗಿದ್ರು ಸ್ವಲ್ಪ ಹೊತ್ತು, ಅದಕ್ಕೇ ಒಂದು 8 ಗಂಟೆ 8:15 ಇಲ್ಲೇ ಅಲ್ವಾ ಕೆಳಗಡೆ ಫ್ಲ್ಯಾಟ್ ಕೆಳಗೆ ಆಟಾಡ್ತಾ ಇರ್ತಾರೆ. ತುಪ್ಪ ಹಾಕ್ಕೊಂಡು ನಾನು ಹಪ್ಪಳ ಹಾಡ್ಕೊಂಡು ಬಿಸಿ ಮುದ್ದೆನ ಊಟ ಮಾಡ್ತಾಯಿದ್ದೀವಿ. ಊಟ ಎಲ್ಲ ಆಯಿತು. ಇದು ಭಾನುವಾರದ ವ್ಲಾಗು, ಕಂಟಿನ್ಯೂ ವ್ಲಾಗ್ ಆಗಿದೆ. ಭಾನುವಾರ ನಾನು ಸತ್ಯನಾರಾಯಣ ಪೂಜೆ ಕರೆದಿದ್ರು ಇಲ್ಲೇ ಫ್ಲ್ಯಾಟಲ್ಲಿ ಕೆಳಗಡೆ, ಅದಕ್ಕೆ ರೆಡಿ ಆಗಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಲೇಟಾಗಿ ಎದ್ದಿದ್ವಿ. ಇವತ್ತು ಭಾನುವಾರ ಅಲ್ವಾ, ಸಂಡೇ ಅಲ್ವಾ. ನೆನ್ನೆಲ್ಲ ಕೆಲಸ ಮಾಡ್ಕೊಂಡಿದ್ದು ಸ್ವಲ್ಪ ಎಚ್ಚರಿಕೆನೇ ಆಗಿಲ್ಲ, ಫುಲ್ ಸುಸ್ತಾಗಿತ್ತು. ಮಕ್ಕಳಿಗೆಲ್ಲ ಇವಾಗ ಎದ್ದಾಳಿಸಿ ನಾನು ಅವರಿಗೆಲ್ಲ ಸ್ನಾನ ಮಾಡಿಸಿ, ನನ್ನ ಮಗಳೇ ದೀಪ ಹಚ್ಚಿದ್ಲು. ನಾನು ಸ್ಯಾರಿ ಹುಡ್ಕೋತಾ ಇದ್ನಲ್ಲ, ಅಮ್ಮ ನಾನೇ ದೀಪ ಹಚ್ತೀನಿ ಅಂತಂದು ಅವಳಿಗೂ ಸ್ನಾನ ಮಾಡಿಸಿದ್ದೀನಿ, ಅವಳೇ ದೀಪ ಹಚ್ಚಿದ್ಲು. ನಾನು ಅದಕ್ಕೇ ರೆಡಿ ಆಗಿಬಿಟ್ಟು ನಾನು ಹೋಗ್ಬಿಟ್ಟು ಬರ್ತೀನಿ ಅಮ್ಮು, ನೀನು ಆಮೇಲೆ ಬಾ ಅಂತ ಅಂದೆ. ಅದಕ್ಕೆ ಕುತ್ಕೊಂಡು ಅವಳು ಓದ್ಕೊತೀನಿ ಮಮ್ಮಿ ಅಂತ ಅಂದು, ಅದಕ್ಕೆ ಸರಿ ಓದ್ಕೊತಾ ಇರೋ, ಆಮೇಲೆ ನಾನು ಕರಿತೀನಿ ಅಂತಂದು. ಅಲ್ಲಿ ಪಾಪ ರಶಲ್ಲಿ ಮಕ್ಕಳು ಇರೋದಿಲ್ಲ, ಏನಿಲ್ಲ. ಅದಕ್ಕೆ ನಾನು ಹೋಗಿ ದರ್ಶನ ಮಾಡ್ಕೊಂಡು ದೇವ್ರ ಪ್ರಸಾದ ಎಲ್ಲ ಇಸ್ಕೊಂಡ್ಬಿಟ್ಟು ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು, ಬಾಯ್.